ವೆಂಕಟೇಶ್ವರ ಸ್ವಾಮಿ ಕುಬೇರನಿಂದ ಎಷ್ಟು ಸಾಲ ಪಡೆದಿದ್ದಾನೆಂದು ನಿಮಗೆ ತಿಳಿದಿದೆಯೇ? ಪದ್ಮಾವತಿ ದೇವಿಯೊಂದಿಗಿನ ಮದುವೆಯ ಖರ್ಚಿಗಾಗಿ ವೆಂಕಟೇಶ್ವರ ಸ್ವಾಮಿಗೆ ಹಣದ ಅವಶ್ಯಕತೆ ಇತ್ತು. ತಕ್ಷಣವೇ ವೆಂಕಟೇಶ್ವರ ಸ್ವಾಮಿ ಶಿವನನ್ನು ಭೇಟಿ ಮಾಡಿ ಸಲಹೆಯನ್ನು ಕೇಳಿದರು. ವೆಂಕಟೇಶ್ವರನ ಮಾತುಗಳನ್ನು ಕೇಳಿದ ಶಿವನು, ನನ್ನ ಬಳಿ ಕುಬೇರನೆಂಬ ಶ್ರೀಮಂತ ಗೆಳೆಯನಿದ್ದಾನೆ, ಅವನನ್ನು ಕರೆಸಿ ನಿನಗೆ ಸಾಲ ನೀಡುವಂತೆ ಕೇಳುತ್ತೇನೆ ಎಂದು ಹೇಳಿ ಕುಬೇರನನ್ನು ಕರೆಸಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ವೆಂಕಟೇಶ್ವರನಿಗೆ ಸಾಲ ನೀಡುವಂತೆ ಕೋರಿದನು. ಅದಕ್ಕೆ ಕುಬೇರನು, ಸರಿ, ನಾನು ಸಾಲವನ್ನು ನೀಡುತ್ತೇನೆ, ಆದರೆ ಇದು ಕಲಿಯುಗವಾದ್ದರಿಂದ ನಾನು ಬಡ್ಡಿಯನ್ನು ತೆಗೆದುಕೊಳ್ಳುತ್ತೇನೆ ಎಂದನು. ಅದನ್ನು ಕೇಳಿದ ವೆಂಕಟೇಶ್ವರ ಸ್ವಾಮಿಯು, ಯುಗ ಧರ್ಮವನ್ನು ಯಾರೇ ಆದರೂ ಪಾಲಿಸಬೇಕು, ಅಸಲಿನೊಂದಿಗೆ ಬಡ್ಡಿಯನ್ನು ಸಹ ನಾನು ಪಾವತಿಸುತ್ತೇನೆ ಎಂದು ಮಾತು ಕೊಟ್ಟರು. ಅಶ್ವತ್ಥ ವೃಕ್ಷದ ಕೆಳಗೆ 14 ಲಕ್ಷ ಚಿನ್ನದ ನಾಣ್ಯಗಳನ್ನು, ಪ್ರತಿ 100 ನಾಣ್ಯಗಳಿಗೆ 1 ನಾಣ್ಯ ಬಡ್ಡಿಯಂತೆ ಯುಗದ ಅಂತ್ಯಕ್ಕೆ ಅಸಲನ್ನು ಮರುಪಾವತಿಸುವಂತೆ ಪರಮೇಶ್ವರನು ಒಪ್ಪಂದ ಪತ್ರವನ್ನು ಸಿದ್ಧಪಡಿಸಿದನು. ಆದರೆ ಕುಬೇರನು ಕೇವಲ ಒಪ್ಪಂದವಷ್ಟೇ ಸಾಲದು, ಸಾಕ್ಷಿಗಳು ಸಹ ಇರಬೇಕೆಂದು ಕೇಳಿದನು. ಆದ್ದರಿಂದ ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಪರಮೇಶ್ವರ, ಬ್ರಹ್ಮದೇವ ಮತ್ತು ಅಶ್ವತ್ಥ ವೃಕ್ಷವು ಸಾಕ್ಷಿಯಾಗಿ ಸಹಿ ಹಾಕಿದರು. ಆಗ ಕುಬೇರನು ವೆಂಕಟೇಶ್ವರ ಸ್ವಾಮಿಗೆ 14 ಲಕ್ಷ ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ನೀಡಿದನು. ನೀವು ಕೂಡ ವೆಂಕಟೇಶ್ವರನ ಭಕ್ತರಾಗಿದ್ದರೆ ಕಮೆಂಟ್ ನಲ್ಲಿ ಗೋವಿಂದ ಎಂದು ಕಮೆಂಟ್ ಮಾಡಿ.